ಅರ್ಕಾವತಿ ನೀರು ಉಳಿಸಲು ಹೋರಾಟಗಾರರ ಬೆಂಬಲಕ್ಕೆ ನಿಂತ ಪ್ರಜಾಶಕ್ತಿ. ತಹಸೀಲ್ದಾರ್ ಅಧಿಕಾರಿಗಳ ಮುಂದೆ ನಡೆದ ಸತ್ಯಾನ್ವೇಷಣೆ. ಆರೋಪ ಸಾಬೀತುಪಡಿಸುವಲ್ಲಿ ಅರ್ಕಾವತಿ ಹೋರಾಟಗಾರರು ವಿಫಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಜೀವನಾಡಿಯಾಗಿರೋ ಅರ್ಕಾವತಿ ಕೆರೆ ಉಳಿವಿಗಾಗಿ ಹೋರಾಟಗಾರರು ಸಾಕಷ್ಟು ಹೋರಾಟ ಮಾಡಿದ್ದು, ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ವರದಿ ಬಿತ್ತರಿಸುತ್ತಲೇ ಬಂದಿದೆ. ಹೋರಾಟಗಾರರು ಬ್ಯಾಂಕ್ ಸರ್ಕಲ್ ಬಳಿ ಇರೋ ಇಂಡಿಗೋ ಬ್ಲೂ ಕೈಗಾರಿಕಾ ಘಟಕದ ವಿರುದ್ಧ ಆರೋಪ ಮಾಡಿದ್ರು. ಹೀಗಾಗಿ ತಹಸೀಲ್ದಾರ್, ಪಟ್ಟಣ ಪಂಚಾಯಿತಿ, ಪೊಲೀಸ್ ಅಧಿಕಾರಿಗಳು ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಭೇಟಿ ಕೊಟ್ಟು ರಾಸಾಯನಿಕ ನೀರು ಬಿಡುವ ಬಗ್ಗೆ ಕ್ರಮ ಕೈಗೊಳ್ಳಲು ಮುಂದಾಗಿದ್ರು. ಆದರೆ ಹೋರಾಟಗಾರರ ಆರೋಪಗಳಿಗೆ ಮುಕ್ತಿ ಸಿಕ್ಕಂತಾಗಿದೆ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ ವೇಳೆ ಹೋರಾಟಗಾರರು, ಸ್ಥಳೀಯರು ಹಾಗೂ ಇಂಡಿಗೋ ಬ್ಲೂ ಕಂಪನಿ ನಡುವೆ ವಾಗ್ವಾದ, ಗಲಾಟೆ ಜೋರಾಗಿಯಾಗಿತ್ತು. ಅಲ್ಲದೆ ಇಂಡಿಗೋ ಬ್ಲೂ ಕಂಪನಿ ಹೋರಾಟಗಾರರ ಮುಂದೆಯೇ ಸತ್ಯತೆ ತಿಳಿಯಲು ಮುಂದಾಯಿತು. ಆಡಳಿತ ವರ್ಗವೇ ಮುಂದೆ ನಿಂತು ಹೋರಾಟಗಾರರು ಆರೋಪ ಮಾಡಿದ ಕಡೆಗಳಲ್ಲಿ ಕಲುಷಿತ ನೀರು ಸೇರ್ತಾ ಇದೆಯೇ ಎಂದು ತಿಳಿದುಕೊಳ್ಳಲು ಪೈಪ್ಗಳನ್ನು ಕಟ್ ಮಾಡಿ ಚೆಕ್ ಮಾಡಿಸಿದ್ರು. ಇದರಿಂದ ಕಂಪನಿ ಮೇಲೆ ಹೋರಾಟ ಸಮಿತಿ ಹಾಕಿದ ಆರೋಪ ನಿರಾಧಾರವೆಂದು ಒಂದು ಹಂತಕ್ಕೆ ಸಾಬೀತಾಯಿತು. ಇನ್ನು ಹೋರಾಟಗಾರರು ಮಾಡಿದ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಇಂಡಿಗೋ ಬ್ಲೂ ಕಂಪನಿಯ ಅಧಿಕಾರಿಗಳು, ಇಲ್ಲಿ ಸುತ್ತಮುತ್ತ ಸಾವಿರಾರು ಮರಗಳಿವೆ. ನಾವು ಕಲುಷಿತ ನೀರು ಬಿಡುವುದಾದ್ರೆ ಈ ಮರಗಳು ಯಾವಾಗಲೂ ಒಣಗ್ತಾ ಇದ್ವು. ಆದರೆ ಮರಗಳು ಚೆನ್ನಾಗಿಯೇ ಇದ್ದಾವೆ ಎಂದು ನೇರವಾಗಿ ಉತ್ತರ ಕೊಟ್ಟು ತಮ್ಮ ಕಂಪನಿ ಮೇಲಿರೋ ಆರೋಪವನ್ನ ತಳ್ಳಿ ಹಾಕಿದ್ರು. ಜೊತೆಗೆ ನಮ್ಮ ಕಂಪನಿಯನ್ನ ನಂಬಿಕೊಂಡು 3,000 ಕಾರ್ಮಿಕ ಕುಟುಂಬ ಜೀವನ ನಡೆಸ್ತಾ ಇದೆ. ಪ್ರತಿಯೊಬ್ಬರ ಜೀವನದ ಬಗ್ಗೆ ಹಾಗೂ ಪರಿಸರದ ಬಗ್ಗೆ ನಮಗೂ ಕಾಳಜಿ ಇದೆ ಎಂದು ಹಾಗೂ ಇಂತಹ ಹೋರಾಟಕ್ಕೆ ಸದಾ ನಾವು ಬೆಂಬಲ ಕೊಡುವುದಾಗಿ ಹೇಳಿದ್ರು. ನಮಸ್ತೆ, ನನ್ನ ಹೆಸರು ಗಿರೀಶ್ ಅಂತ. ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಜನರಲ್ ಮ್ಯಾನೇಜರ್ HR ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಈ ದಿನ ರೈತ ಸಂಘದವರು ಈ ಇಂಡಿಗೋ ಬ್ಲೂ ಸಂಸ್ಥೆಯಿಂದ ಈ ಥರ ನೀರನ್ನು ಬಿಡ್ತಾ ಇದ್ದೀವಿ ಅಂತ ಹೇಳಿ ಬಂದು ಇವತ್ತು ಪರಿಸರ ಮಾಲಿನ್ಯ ಅಧಿಕಾರಿಗಳಾಗಿರ್ಬೋದು, ತಹಸೀಲ್ದಾರ್ ಅವರಾಗಿರ್ಬೋದು, ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ಇಲ್ಲಿಯ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, ಮಾಧ್ಯಮದವರಾಗಿರ್ಬೋದು, ಈಗ ಕಂಪ್ಲೇಂಟ್ ಮಾಡಿದಂಥ ರೈತ ಸಂಘದವರಾಗಿರ್ಬೋದು, ಹಾಗೆ ನಮ್ಮ ಕಂಪನಿಯ ಎಲ್ಲ ಅಧಿಕಾರಿಗಳ ವರ್ಗ ಹಾಗೂ ಬೆಸ್ಕಾಂನವರು ಎಲ್ಲರೂ ಸೇರಿದಿರಿ. ನಿಮ್ಮ ಸಮ್ಮುಖದಲ್ಲಿ ಇವತ್ತು ಅದೇನು ಅವರು ಆಪಾದನೆ ಮಾಡಿದ್ರು ನಾವು ನೀರು ಬಿಡ್ತಾ ಇದ್ದೀವಿ ಅಂತೇಳಿ ಆ ಪೈಪನ್ನು ನಾವು ಕಟ್ ಮಾಡಿ ಎಲ್ಲ ಕಡೆ ತೋರಿಸಿದ್ದೀವಿ. ಈಗ 3 ದಿನದ ಹಿಂದೆ ಕೂಡ ನೀವು ಪೈಪನ್ನು ಕಟ್ ಮಾಡಿ ಅವರು ನೋಡಿದ್ದಾರೆ. ಸೊ ನಾವು ಯಾವುದೇ ನೀರು ಬಿಡ್ತಾ ಇಲ್ಲ ಅನ್ನತಕ್ಕಂಥದ್ದು ಇವತ್ತು ಎಲ್ಲರಿಗೂ ಖಾತ್ರಿಯಾಗಿದೆ. ಸೊ ಈ ಮುಖಾಂತರ ನಾನು ಅದನ್ನು ಮತ್ತೊಮ್ಮೆ ಎಲ್ಲರಿಗೂ ಮನದಟ್ಟು ಮಾಡಲಿಕ್ಕೆ, ನಾವು ಯಾವುದೇ ರೀತಿಯ ಪರಿಸರಕ್ಕೆ ಹಾನಿಯಾಗತಕ್ಕಂತಹ ಕೆಲಸಗಳನ್ನು ನಾವು ಸಂಸ್ಥೆಯಲ್ಲಿ ಮಾಡ್ತಾ ಇಲ್ಲ. ನಮಗೂ ಕೂಡ ಪರಿಸರದ ಮೇಲೆ ಕಾಳಜಿ ಇದೆ. ನಾವು ಕೂಡ ರೈತರ ಮಕ್ಕಳಾಗಿದ್ದೀವಿ. ನಮಗೂ ರೈತರು ಅಥವಾ ಈ ಗ್ರಾಮಗಳ ಬಗ್ಗೆ ಅಥವಾ ಕೆರೆಗಳ ಬಗ್ಗೆ ಒಂದು ಕಾಳಜಿ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಆ ಥರ ಕೆಲಸನ ಮಾಡ್ತಾ ಇಲ್ಲ ಅಂತ ಹೇಳಿ ಈ ಮುಖಾಂತರ ನಾವು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ವಿ. ಇನ್ ಕೇಸ್ ಅವ್ರು ಹೇಳ್ದಂಗೆ ಆಪಾದನೆ ಮಾಡ್ದಂಗೆ ನಾವೆಲ್ಲ ನೀರು ಬಿಡ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಒಳಗಡೆ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಸಾವಿರಾರು ಮರಗಳಿದೆ. ಅದೆಲ್ಲ ಕೆಮಿಕಲ್ ವಾಟರ್ ಅಂತ ಹೇಳ್ತಾರೆ ಅವರು. ಇದು ಸದ್ಯಕ್ಕೆ ದೂರವಾದದ್ದು ನೀವೆಲ್ಲರೂ ನೋಡಿದಿರಿ, ನಿಮ್ಮ ಸಮ್ಮುಖದಲ್ಲಿ ಇವತ್ತಾಗಿದೆ. ಸೊ ಆ ಥರ ಎಲ್ಲ ಮರಗಳಾಗಲಿ ಗಿಡಗಳಾಗಲಿ ಎಲ್ಲ ಒಣಗೋಗ್ತದೆ ಕೆಮಿಕಲ್ ವಾಟರ್ ಇನ್ನೊಂದು ಮತ್ತೊಂದರಲ್ಲಿ. ಸೊ ಇದಕ್ಕೆ ಸತ್ಯಕ್ಕೆ ದೂರವಾದದ್ದು. ಹಾಗೆ ಇದಕ್ಕೆ ಪರಿಶೀಲನೆ ಮಾಡಿರೋದ್ರಿಂದ ಇದು ಖಾತ್ರಿ ಆಗಿದೆ ಅಂತ ಹೇಳ್ತಾ ನಾನು ಸಂಸ್ಥೆ ಮುಖಾಂತರ ನಿಮ್ಮೆಲ್ಲರಿಗೂ ಈ ಒಂದು ಕನ್ಫರ್ಮೇಷನ್ ಅನ್ನು ನಾನು ಕೊಡ್ತಾ ಇದ್ದೀನಿ. ಇಂಡಿಗೋ ಬ್ಲೂ ಕಂಪನಿ ವಿರುದ್ಧ ಆರೋಪ ನಿರಾಧಾರವಾದ ಹಿನ್ನೆಲೆ ಕಂಪನಿ ಹೋರಾಟಗಾರರ ಬಳಿ ಸಹಿ ಸಂಗ್ರಹಕ್ಕೆ ಮುಂದಾದ್ರು. ಆದರೆ ಸಹಿ ಮಾಡಲು ಹೋರಾಟಗಾರರು ನಿರಾಕರಿಸಿದ್ರು. ನಮ್ಮ ಹೋರಾಟ ಇನ್ನೂ ಮುಗ್ದಿಲ್ಲ. ನೀರು ಹರಿಸಿ ಕೆರೆಯ ನೈರ್ಮಲ್ಯವನ್ನ ಹಾಳು ಮಾಡುವ 18 ಕಾರ್ಖಾನೆಗಳ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಅಲ್ಲದೆ ಇಂದು ನಮ್ಮ ಹೋರಾಟಕ್ಕೆ ಅಧಿಕಾರಿಗಳು ಬೆಂಬಲ ಕೊಡಲಿಲ್ಲ ಎಂದು ಹೋರಾಟ ಸಮಿತಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಸಿದ್ದಲಿಂಗಸ್ವಾಮಿ, ಪ್ರಜಾಶಕ್ತಿ ಟಿವಿ, ದೊಡ್ಡಬಳ್ಳಾಪುರ.